ಇಂದು ಲೋಕಭವನದಲ್ಲಿ ಸಿಎಂ ಪದಗ್ರಹಣ. ಲೋಕಭವನ ಮುಂಭಾಗ ರಾರಾಜಿಸ್ತಾ ಇದೆ ಕಟ್ಔಟ್ಸ್. ಲೋಕಭವನ ಮುಖ್ಯ ದ್ವಾರಕ್ಕೆ ಸಿಂಗಾರ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಜಿಬಿಎ ಸಿಬ್ಬಂದಿಯಿಂದ ಲೋಕಭವನ ಸುತ್ತಲಿನ ರಸ್ತೆಗಳನ್ನ ಸ್ವಚ್ಛತೆ ಮಾಡಲಾಗ್ತಾ ಇದೆ. ಲೋಕಭವನ ಮುಂಭಾಗ ರಾರಾಜಿಸ್ತಾ ಇರೋದು ಕಟ್ಔಟ್ಸ್. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ರೆಡಿ ಆಗ್ತಾ ಇರೋದು ಲೋಕಭವನ. ಈಗ ಲೋಕಭವನದ ಸುತ್ತಮುತ್ತ ಪೊಲೀಸರ ಬಿಗಿ ಭದ್ರತೆ ಒಂದ್ ಕಡೆಯಲ್ಲಿ ಎಲ್ಲಾ ತರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಪ್ರಮಾಣ ವಚನ ಭದ್ರತೆಗೆ ಅಂತ 2500ಕ್ಕೂ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಆಯುಕ್ತ ಸೀಮಂತ್ ಅವರಿಗೆ ಬಂದೋಬಸ್ತನ್ನ ಮಾಡಿ ಅನ್ನುವಂತ ಹೊಣೆಯನ್ನ ಹೊರಿಸಲಾಗಿದೆ. ಲೋಕಭವನದ ಸುತ್ತಮುತ್ತ ಡ್ರೋನ್ ಹಾರಾಟಕ್ಕೆ ನಿಷೇಧ ಹೇರಲಾಗಿದೆ. ವಾಕಿ ಟಾಕಿ ಕಡ್ಡಾಯ ಮಾಡಿಕೊಂಡಿದ್ದಾರೆ. ಸಂಚಾರ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಕೆಲವೊಂದಷ್ಟು ರಸ್ತೆಗಳನ್ನ ಸಂಚಾರ ನಿರ್ಬಂಧ ಹೇರಿದ್ದಾರೆ. ಅದಕ್ಕೆ ಅಂತ ಪರ್ಯಾಯ ಮಾರ್ಗಗಳನ್ನು ಕೂಡ ತಿಳಿಸಿದ್ದಾರೆ. ಪಾಸ್ ಇದ್ದವ್ರಿಗೆ ಮಾತ್ರ ಪ್ರವೇಶ. ಮತ್ತೆ ನೀವು ನಾವು ಹೋಗ್ಬಿಡ್ಬೇಕು ನೋಡ್ಬಿಡ್ಬೇಕು ಅಂತ ನುಗ್ಗಲೆಲ್ಲ ಮಾಡಬೇಡಿ. ಗಮನದಲ್ಲಿ ಇಟ್ಕೊಳ್ಳಿ. ಪಾಸ್ ಇದ್ರೆ ಮಾತ್ರ ಹೋಗಿ. ಮತ್ತು ಆ ಪಾಸಲ್ಲೂ 3-4 ಥರ ಇದೆ. VIP, VVIP ಈ ಥರ ಎಲ್ಲ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹುಷಾರು. ಆ ಕಡೆ ಹೋಗದೆ ಇರೋದೇ ಬೆಟರ್ ಅಂತ ಕಾಣಿಸುತ್ತೆ. ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ. ಸಂಚಾರ ವ್ಯವಸ್ಥೆ ಬದಲಾವಣೆ ಆಗಲಿದೆ. ಇನ್ನು ಈಗ ರಾರಾಜಿಸ್ತಾ ಇರೋದು ಕಟೌಟ್ಗಳು. ಎಲ್ರೂ ವೆಲ್ಕಮ್ಮು, ಸ್ವಾಗತ, ಅಭಿನಂದನೆಗಳು ಇದೆಲ್ಲ ತಿಳಿಸ್ತಾ ಇದ್ದಾರೆ. ಸಹಜ ಅಲ್ವಾ ಇದು? ಯಾವಾಗ CM ಆಗ್ತಾರಂತೆ ಅನ್ನೋದು ಗೊತ್ತಾಯ್ತು ಆಗಲೇ ಬ್ಯಾನರ್ಗಳನ್ನು ಹಾಕೋಕ್ಕೆ ಶುರು ಮಾಡಿದ್ರು. ಇನ್ನು ಲೋಕಭವನದ ಸುತ್ತಮುತ್ತ ಯಾವ ರೀತಿಯಾಗಿ ಸಿದ್ಧತೆಗಳಾಗ್ತಾ ಇದೆ ನಮ್ಮ ಪ್ರತಿನಿಧಿ ಕೃಷ್ಣ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಲೋಕಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಲೋಕಭವನದಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಲೋಕಭವನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆಯ ಹಂತದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಲೋಕಭವನದಲ್ಲಿ ಮಾಡಲಾಗ್ತಾ ಇದೆ. ನಾನು ಬೆಂಗಳೂರಿನ ಲೋಕಭವನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರ ಅಂತ ನಾನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಾವು ನೋಡ್ತಾ ಇದೀವಿ ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಲೋಕಭವನ ಸಿಬ್ಬಂದಿ ಕೂಡ ಮಾಡ್ತಾ ಇದೆ. ಈಗಾಗಲೇ ಲೋಕಭವನ ಮುಂಭಾಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗಿದೆ. ನಾವು ನೋಡ್ತಾ ಇದ್ದೀವಿ ಲೋಕಭವನ ಮುಂಭಾಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅನ್ನೋ ಬೋರ್ಡ್ ಅನ್ನ ಹಾಕಲಾಗಿದೆ. ಹೀಗಾಗಿ ಸಾಕಷ್ಟು ಜನರು VIP-ಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತ ಹಿನ್ನೆಲೆಯಲ್ಲಿ ಲೋಕಭವನ ಮುಂಭಾಗ ಸಮಾರಂಭಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಸಂಜೆ 4:05 ನೂತನ CM ಆಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಲೋಕಭವನ ಮುಂಭಾಗ ಈಗಾಗಲೇ ಎಲ್ಲಾ ರೀತಿಯ ಕಟೌಟ್ಗಳನ್ನ ಅಳವಡಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಹೀಗಾಗಿ ಲೋಕಭವನ ಮುಂಭಾಗದಲ್ಲೇ ಒಂದು ನೂತನವಾಗಿ ಒಂದು ಫ್ಲೆಕ್ಸ್ ಅನ್ನ ಕೂಡ ಹಾಕಲಾಗಿದೆ. ನೂತನ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ಸದಸ್ಯರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಧಾರದ ಸ್ವಾಗತ ಒಂದು ಬೋರ್ಡ್ ಅನ್ನ ಹಾಕಲಾಗುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಮಧ್ಯಾಹ್ನದ ಬಳಿಕ ಈ ರಾಜಭವನ ರಸ್ತೆ ಏನಿದೆ, ಲೋಕಭವನ ರಸ್ತೆ ಏನಿದೆ, ಇದು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ನಿಷೇಧ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಲೋಕಭವನ ಸುತ್ತಮುತ್ತ ಸಾಕಷ್ಟು ಫ್ಲೆಕ್ಸ್ಗಳನ್ನ ಹಾಕಲಾಗಿದೆ, ಕಟೌಟ್ಗಳನ್ನ ಕೂಡ ಹಾಕಲಾಗಿದೆ. ಜೊತೆಗೆ ವಿಶ್ವಾಸನ ಅಭಿನಂದನೆಗಳ ಕಟೌಟ್ ಅನ್ನ ಲೋಕಭವನ ಮುಂಭಾಗದಲ್ಲಿ ಅಳವಡಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4:05 ನೂತನ CM ಆಗಿ DK ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಸಾಕಷ್ಟು ಜನರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಲೋಕಭವನ ಮುಂಭಾಗ LED ಸ್ಕ್ರೀನ್ಗಳನ್ನ ಅಳವಡಿಸಕ್ಕೆ ಲೋಕಭವನ ಸಿಬ್ಬಂದಿ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಲೋಕಭವನಕ್ಕೆ ಸಂಬಂಧಪಟ್ಟಂತೆ ಸಮಾರಂಭ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗದಂತ ರೀತಿಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಡುವಂತ ಪ್ರಯತ್ನ ಮಾಡಲಾಗಿದೆ. ಜೊತೆಗೆ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಲೋಕಭವನದಲ್ಲಿ ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ಇರೋ ಕಾರಣದಿಂದಾಗಿ ಇಲ್ಲಿ ಎಲ್ಲಾ ರೀತಿಯ GBA ಸಿಬ್ಬಂದಿಗಳು ಕೂಡ ಬೆಳಗಿಂದ ಸ್ವಚ್ಛತೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಭವನಕ್ಕೆ ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಸಾಕಷ್ಟು ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ನಾನು ಬೆಂಗಳೂರಿನ ಲೋಕಭವನ ಮುಂಭಾಗದಲ್ಲಿ ಯಾವ ರೀತಿ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ ರಸ್ತೆಯಲ್ಲಿ ಅಂತ ತೋರಿಸುವಂತ ಪ್ರಯತ್ನವನ್ನ ನೋಡ್ತೀನಿ. ನಾವು ನೋಡ್ತಾ ಇದ್ದೀವಿ ಇದು ಲೋಕಭವನ ರಸ್ತೆ. ಲೋಕಭವನ ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಅಹಿತಕರ ಘಟನೆ ಆಗದಂತೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತ ರೀತಿಯಲ್ಲಿ
ಲೋಕಭವನ ಮುಂಭಾಗ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ನಾರ್ಮಲ್ ಡೇಸಲ್ಲಿ ಈ ರಸ್ತೆಯಲ್ಲಿ ಯಾವುದೇ ರೀತಿಯಲ್ಲಿ ಬ್ಯಾರಿಕೇಡನ್ನು ಸಹ ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರಲಿಲ್ಲ. ಆದರೆ ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ಇರೋ ಕಾರಣದಿಂದಾಗಿ ಲೋಕಭವನ ಸುತ್ತಲೂ ಕೂಡ ಇದೇ ರೀತಿಯ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಲೋಕಭವನದಲ್ಲಿ ಸಂಜೆ 4:05 ನಡೆಯುವಂಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಲೋಕಭವನ ಸಿಬ್ಬಂದಿ ಕೂಡ ಮಾಡ್ತಾ ಇದ್ದಾರೆ. ನೂತನ ಸಿಎಂ ಆಗಿ ಸಂಜೆ 4:05 ಪ್ರಮಾಣ ವಚನವನ್ನು ಡಿ ಕೆ ಶಿವಕುಮಾರ್ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲ ರೀತಿಯ ಸಿದ್ಧತೆಗಳನ್ನು ಹೀಗಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹ ಈಗ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಲೋಕಭವನ ಸಿಬ್ಬಂದಿ ಕೂಡ ಮಾಡ್ತಾ ಇದೆ. ಜೊತೆಗೆ ಸರ್ಕಾರ ಕೂಡ ಏನೆಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆ ಬೇಕೋ ಆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಬಾಲಾಜಿ ಕೃಷ್ಣ TV5 ಬೆಂಗಳೂರು.